ಮಿನಿಮಮ್ ಪ್ರತಿಯೊಂದು ಒಂದು ಲಿಮಿಟ್ಸ್ ಇರ್ತದೆ. ಆ ಲಿಮಿಟ್ಸ್ ಒಳಗಡೆ ಮಾತಾಡ್ಬೇಕು. ನೀವು ಯಾರು ಏನು ನಿಮ್ದು ಕ್ವಾಲಿಫಿಕೇಶನ್? ಸರ್ ಬಿಟೆಕ್ ಕೆಮಿಕಲ್. ನಾನು MSc ಕೆಮಿಸ್ಟ್ರಿ ಓದಿದ್ದೀನಿ. ಏನ್ ಮಾತಾಡ್ತೀರಾ ನೀವೆಲ್ಲ? ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರ ರೈತರುಗಳು. ಏನೋ ಸ್ವಲ್ಪ ಆನೆಸ್ಟ್ ಇದೆ ಅಂದ್ರೆ ಅವ್ರ ಹತ್ರನೇ ಇರೋದು. ತಿಳ್ಕೊಳ್ಳಿ ನೀವು ಮೊದಲು. ನೋಡ್ರಿ ಬಸ್ಕರ್, ನೀವು ಯಾವ ಯೂನಿಟ್ ಹಾಕ್ಸಿ ನಮ್ದೇನು ಇಶ್ಯೂ ಇಲ್ಲ ಇಲ್ಲಿ. ಈ ತರ ಎಲ್ಲ ಮಾಡಬಾರ್ದು. ನಮ್ ಮುನ್ಸಿಪಲ್ ವೇಸ್ಟ್ ಇಂದ ನಮ್ದು ತುಮಕೂರು ಕೆರೆ ಹಾಳಾಗಿದೆ ಅನ್ಕೊಂಡಿದ್ದಾರೆ ನೀವೆಲ್ಲರೂ. ಎಲ್ಲ ಇಂಡಸ್ಟ್ರಿಯಲ್ ಇದ್ರೂ ಕೂಡ ಕಾಂಟ್ರಿಬ್ಯೂಷನ್ಸ್ ಇದೆ. ಅಷ್ಟು ಎಷ್ಟು ಎಕರೆ ಇದೆ ರಮೇಶ್? ಅದು ಮೋರ್ ದನ್ 325 ಎಕರೆ. 325 ಎಕರೆ ತುಮಕೂರು ಕೆರೆ. ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರೀಸ್. ನೀವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿ ಬಿಟ್ಟಿದ್ರೆ ನೀರ್ನ, ಅಕಸ್ಮಾತ್ ಏನಾರ ಬಂದಿದ್ರು ಕೂಡ ಟ್ರೀಟ್ ಆಗಿದೆ, ವಾಟರ್ ಆಗಿದೆ, ಯಾಕೆ ಪೊಲ್ಯೂಟ್ ಆಗ್ತಾ ಇತ್ತು? ಒಂದೇ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ತೋರಿಸಿ ಬನ್ನಿ ಅದರಲ್ಲಿ. ಸುಮ್ಮನೆ ಎಲ್ಲ ಮಾತಾಡ್ತಾ ಇದ್ದೀರಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಲೆಡ್, ಕ್ರೋಮಿಯಂ, ನಿಕ್ಕಲ್ ಈ ತರ ಅಂಶ ಬಂದಿದೆ ಸರ್. ಬರ್ಬೋದು. ಹೇಳ್ತಾ ಇದ್ದೀರಾ? ಜನಗಳು ಫೋಟೋಗಳು ತಂದು ತೋರಿಸ್ತವ್ರೆ. ಸುತ್ತಮುತ್ತ ಇಂಡಸ್ಟ್ರಿ ಅವರಿಂದ ಒಂದು ಬೋರ್ ಹಾಕಿದ್ರೆ ಎಲ್ಲ ಬ್ಲಾಕ್ ಇಸ್ ವಾಟರ್ ಬರ್ತಾ ಇದೆ. ಇದೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಇದೆ ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರೀಸ್ ಓನ್ಲಿ. ನೀವೇನಾದ್ರು ಟ್ರೀಟ್ಮೆಂಟ್ ಮಾಡ್ರಿ, ಡಸ್ಟ್ ಟ್ರೀಟ್ ಮಾಡಿ, ವಾಟರ್ ಕ್ಲೀನರ್ ಟ್ರೀಟ್ ಮಾಡಿ, ನಮ್ಗೆ ಬೇಕಾಗಿಲ್ಲ. ಅವೆಲ್ಲವೂ ಕೂಡ ಶುಡ್ ಸ್ಟಾಪ್ ಆಲ್ ದಿಸ್ RPPCS. ಮೊನ್ನೆ ಬರ್ತೀರಾ, ಅಲ್ಲಿ ಯಾರೋ ಅಲ್ಲಿ ನಮ್ಗೆ ಫಾರೆಸ್ಟ್ ವಾಟರ್ ಬಿಟ್ಟು ಹೋಗ್ತೀರಾ, ನಮ್ಮ ಆಫೀಸರ್ಸ್ಗಳು ಇಲ್ಲ ಸರ್, ಅದು ಆಂಧ್ರದಿಂದ ಬಂದಿದೆ ಅಂತ ಹೇಳ್ತಾರೆ. ಆಂಧ್ರದಿಂದ ಬಂದು ಎಷ್ಟು ಚೆಕ್ ಪೋಸ್ಟ್ಗಳಿಲ್ಲ, ಎಷ್ಟು CCTVಗಳಿಲ್ಲ, ಎಷ್ಟು ನಮ್ದು ಚೆಕ್ ಪೋಸ್ಟ್ಗಳಿಲ್ಲ, ಎಲ್ಲ ದಾಟಿ ಇಲ್ಲಿಗೆ ಬರ್ತಾರೆ ಅವರು. ಸ್ವಲ್ಪ ಹೇಳಿದ್ರೆ ಲಿಮಿಟೇಷನ್ಸ್ ಇರ್ಬೇಕು. ಏನಾದ್ರು ಹೇಳ್ಬೇಕಿದ್ರು ನೀವು. ಎಷ್ಟೊಂದು CCTVಗಳಿಲ್ಲ, ಚೆಕ್ ಮಾಡಿಸಿ. ಸರ್ ಪೊಲ್ಯೂಷನ್ ಬೋರ್ಡ್ ಬೇಕು ಅಂತ 4 ವರ್ಷದಿಂದ ಕೇಳ್ತಾ ಇದೀವಿ ಸರ್. ಏನಾದ್ರು ಕೂಡ ಇದ್ರೆ ನಿಮ್ದು ಎಕ್ವಿಪ್ಮೆಂಟ್ಸ್ ಬಂದಿದೆ ಅಂದ್ರೆ ಆಲ್ರೆಡಿ ಚೇರ್ಮನ್ ಕೂಡ ಆರ್ಡರ್ ಮಾಡಿದ್ದಾರೆ. ನೀವೇನ್ ಮಾಡಬೇಕು ಅಂತ ವಿತ್ ಅಫಿಡವಿಟ್ ಕೇಳಿದ್ದಾರೆ. ಲಾಸ್ಟ್ ಟೈಮ್ ಅವರು ಓದಕ್ಕೆ ಮತ್ತೆ ಮಾಡಿದ್ದೀರಾ. 28 ಮಾರ್ಚ್ಗೆ ಅವರು ಆದೇಶ ಮಾಡಿದ್ದಾರೆ. ಎಷ್ಟು ದಿವಸ ಟೈಮ್ ಕೊಟ್ಟ ನಿಮಗೆ? The presiding officer took cognizance of the above facts and after delayed deliberations gave the following direction to conclude the hearing. The industry authorities should submit time-bound action plan in form of affidavit within 7 days. Madidara? For the upgradation of existing STP to fulfill the sewage to prescribed standard and put into the operation upgrade the STP within 3 months from the date of this hearing. Madidara? ಆಗಿರೋದಿಲ್ಲಪ್ಪ. ಇದರಿಂದ ಮತ್ತೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆಗಿ ಹೋಯ್ತು. 28 ತಾರೀಕು ರೀಸನ್ ಆಫ್ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಮಾನಿಟರಿಂಗ್ ಪ್ರೋಗ್ರೆಸ್ ಅಂಡ್ ಮೇಡ್ಸ್ ಎನ್ಶ್ಯೂರ್ ದಟ್ ದೇರ್ ಇಸ್ ನೋ ಡಿಸ್ಚಾರ್ಜ್ ಆಫ್ ಎಫ್ಲುಯೆಂಟ್ ಔಟ್ಸೈಡ್ ದ ಪ್ರಿಮಿಸಿಸ್. ಸೆಕೆಂಡ್ ಒನ್ ಹೇಳ್ತಿದೆ, ತಮಗೆ ಹೇಳಿರೋದು ಪ್ರೋಗ್ರೆಸ್ ಮೇಡ್ ಎನ್ಶ್ಯೂರ್ ದಟ್ ದೇರ್ ಇಸ್ ನೋ ಡಿಸ್ಚಾರ್ಜ್ ಆಫ್ ಎಫ್ಲುಯೆಂಟ್ ಔಟ್ಸೈಡ್ ದ ಪ್ರಿಮಿಸಿಸ್. ದ ವಾಟ್ ಇಸ್ ಗೋಯಿಂಗ್ ಔಟ್ಸೈಡ್ ಟಿಲ್ ಟುಡೇ ಏನಿರತ್ತ? ಮತ್ತೆ ನಮ್ಮಲ್ಲಿ ಇನ್ಸ್ಪೆಕ್ಟ್ ಮಾಡಿದ್ರೆ ಹೇಳ್ತಾ ಇದ್ದೀರಲ್ಲ. ಭಾಸ್ಕರ್, ಸ್ಟ್ರಿಂಜೆಂಟ್ ಆಕ್ಷನ್ ತಗೋಬೇಕು. ಅದರ್ವೈಸ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್, ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ಮಾಡಿದ್ರೆ ಕರೆಕ್ಟ್ ಮಾಡಿಯಪ್ಪ. ನೀವು 1000 ಜನ ಕೆಲಸ ಕೊಡ್ರಿ. ನಮ್ಮ ರೈತರು ಒಂದು ಲ್ಯಾಂಡ್ ಕೊಟ್ಬಿಟ್ಟು ಹೋಗಿಬೇಕು, ಅವರೇ ಕೆಲಸ ಮಾಡ್ಕೊಂಡು ಬದುಕ್ತಾರೆ. ಅಲ್ಲಿ ಇಟ್ಸ್ ನಾಟ್ ದ ವೇ. ಒಬ್ರು ಚೇರ್ಮನ್ ಒಂದು ಆದೇಶ ಮಾಡೋದ್ರಲ್ಲ, ಅದು ಕಾನ್ಫಿಡೆನ್ಸ್ ಕೊಡ್ಬೇಕಲ್ವ, ಅದು ಮಾಡ್ಬೇಕಲ್ವ. ಹಂಗೆ ಅವ್ರು ಆಲ್ರೆಡಿ 3 ಸಾರಿ 4 ಸಾರಿ ಬಂದಿದ್ದೀವಿ, ಮೀಟಿಂಗ್ ಮಾಡಿ ಸರ್ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಇಂಡಿಗೋ ಬ್ಲೂ ಅಲ್ಲಿ ನಾನು 5 ಕರ್ಸೋಣ, ಇವ್ರಿಗೆ ಕರ್ಸಿ ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿಮ್ಗೆ? ಬಸ್ಗರ್ ಎಷ್ಟು ಸಾರಿ ಹೇಳಿದ್ದೀನಿ ಈಗ ದಿಸ್ ಇಂಡಸ್ಟ್ರಿ ಹೋಗಿ. ನೀವು ಏನು ಹೇಳ್ಬೇಡಿ ನನಗೆ. ಇಲ್ಲಿ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ, ನಿಮ್ಮ ಪ್ರಕಾರ ಆಗಿರ್ಬೇಕು. ಅಲ್ಲಿ ಒಂದೇ ಒಂದು ಡ್ರಾಪ್ ವಾಟರ್ ಏನಾದ್ರು ಕೂಡ ನಿಮ್ಮ ಇಂಡಸ್ಟ್ರಿ ಹೊರಗಡೆ ಬಂದ್ರೆ ಅಲ್ಲಿ ಸೋಗಿ ಏನು ಡೆಪ್ಟಿ ಕಮಿಷನರ್ ಏನ್ ಮಾಡ್ತಾರೆ ನಾನು ತೋರಿಸ್ತೀನಿ. ನಾನು ನಿಮಗೆ ನಾಟ್ ದ ವೇ. ಅಲ್ಲಿ ಹೋಗಿ ನೋಡಿ ನೀವು. ಸ್ಟೇ ಒನ್ ಡೇ. ಇವಾಗ ಒಂದು ದಿವಸ ಬನ್ನಿ, ಮತ್ತೆ ವರ್ಷದಲ್ಲಿ ಕರ್ಕೊಂಡು ಹೋಗಿ ಇವ್ರ ರಮೇಶ್ ಈಗಲೇ ಅಷ್ಟು ಜನ ಅಲ್ಲಿ ಸುತ್ತಮುತ್ತ ಎಫೆಕ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವಲ್ಲಿ FD ಹೋಗ್ಬಿಟ್ಟು ಬೆಗ್ ಮಾಡ್ತಾ ಇದ್ದೀವಿ.
ಟು ಸೇವ್ ದ ಪೀಪಲ್ ಆಫ್ ದಿ ಇನ್ನೊಂದು ಕೆರೆ ಸುತ್ತ ಇರೋ ಹಳ್ಳಿಯವ್ರಿಗೆ ನೀರು ಕೊಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಗ್ರಾಮದಿಂದ ನೀರು ಕ್ರೋಸ್ ಟುಗೆದರ್ ದುಡ್ಡು ಕೊಟ್ಟು ನಮ್ಗೆ ನೀರು ಕೊಡ್ತಾ ಇದ್ವಿ ಜಸ್ಟ್ ಡ್ರಿಂಕಿಂಗ್ ವಾಟರ್ಗೆ. ತಿಂಗಳಿಗೆ 5 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಸರ್ ಸರ್ಕಾರನೇ ನೀವು ಕೊಡ್ಲಿಕ್ಕೆ. ನೀವು ಏನು ಮಾಡಿಲ್ಲ ಸ್ವಾಮಿ, ನಮ್ದು ಏನು ಹೋಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತಾ ಇದೆ ಮತ್ತೆ ಅವ್ರು ಕೇಳ್ತಾರಲ್ಲ ಗುಪ್ತ ನುಡಿ ಕೊಡಿ. ಮತ್ತೆ ನೀವು ಕೆಲಸ ಕೊಟ್ಟಿರ್ಬೋದು, ಕೆಲಸ ಕೊಟ್ಟಿದ್ರು ಕೂಡ ಪೊಲ್ಯೂಷನ್ ಎಷ್ಟಾಗಿದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಭಾಸ್ಕರ್, ನೀವು ಸೀರಿಯಸ್ ಆಗಿ ನೋಡ್ಬೇಕಪ್ಪ ಎಸ್ಪೆಷಲಿ ದಿಸ್ ಇಂಡಸ್ಟ್ರಿ. ಏನಾದ್ರು ಕೂಡ ಏನಾದ್ರು ನಮ್ಮ ತಹಸೀಲ್ದಾರ್ ಕಳಿಸಿದ್ದೆ ಬನ್ನಿ, ಅವ್ರು ಬಂದು ನೋಡಿದ್ರೆ ನಾನೇ ಬರ್ತೀನಿ. ಇವ್ರೆ ಏನಾದ್ರು ಕೂಡ ಒಂದೇ ಒಂದು ಡ್ರಾಪ್ ವಾಟರ್ ನಿಮ್ಮಿಂದ ಹೊರಗಡೆ ಹೋದ್ರೆ ಇನ್ ಟೇಕ್ ಆಕ್ಷನ್ ಅಗೇನ್ಸ್ಟ್. ನೆನ್ನೆ ನಿಮ್ ಮಿನಿಸ್ಟರ್ಗೂ ಮಾತಾಡಿದ್ದೀನಿ ಇವ್ರೆ, ಸರ್ ಮತ್ತೆ ಅವ್ರು ಸಿಟ್ ಮಾಡಿಸಿ ಸರ್, ಯಾವ ಪ್ರಾಬ್ಲಮ್ ಇದೆ ಕೆಲಸ ಆಗ್ಬೇಕು ನೋಡಿ ಮತ್ತೆ ಅವ್ರು ಸಿಟ್ ಮಾಡಿ ಅಂತ ಹೇಳಿದ್ವಿ ನಾವು. ಈ ಓಪನ್ ಮೀಟಿಂಗ್ ಅಲ್ಲಿ ಹೇಳಿದ್ವಿ ನೋಡಿ. ಯಾವುದೇ ಕೂಡ ಇಯರ್ ಆಫ್ಟರ್ ವರ್ಡ್ಸ್ ನೋಡ್ರಪ್ಪ, ನೀವು ಎಂ.ಟೆಕ್ ಏನು ಹೇಳಿಲ್ಲ, ಬಿ.ಟೆಕ್ ಇದೆಯಲ್ಲ. ನಾನು MSc ಕೆಮಿಸ್ಟ್ರಿನೇ ಓದಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಲ್ಯಾಬ್ ಎಲ್ಲ ಇಟ್ಕೊಂಡಿದ್ದಾರೆ. ನಾವು ಕರೆಸಿ ನಾನು ರಿಪೋರ್ಟ್ ಮಾಡಿ ಟೆಸ್ಟ್ ಮಾಡಿಸ್ತಾರೆ ಯಾವ ಲ್ಯಾಬ್ ಬೇಕು ಅಂತ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಲ್ಲ. ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್ ಈ ಆದೇಶನೇ ಈಗ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಎಲ್ಲವೂ ಕೂಡ ನೀವು ಸ್ಟೂಡೆಂಟ್ ಆಕ್ಷನ್ ತಗೋಬೇಕು. ಆಯ್ತಲ್ಲ, ನೀವೆಲ್ಲ ಕ್ಲಿಯರ್ ಮಾಡಿಯಪ್ಪ. ಯಾವುದೇ ಒಂದು ವಾಟರ್ ಕೂಡ ಹೊರಗಡೆ ಬರಬಾರ್ದು ನಮ್ಗೆ. ಇದುವರೆಗೆ ಅಂದ್ರೆ ಮತ್ತೆ ಏನಾರ ಕಂಪ್ಲೇಂಟ್ ಬಂದ್ರೆ ಯಾರು ಸತೀಶ್ ನಮ್ಮ ಅಡ್ವೊಕೇಟ್ ಇಲ್ಲೇ ಇದ್ದಾರೆ, ಮತ್ತೆ ನಮ್ಮ ಗೌಡ್ರನ್ನ ಕಾಳೇಗೌಡ್ರ ಅಂದಿ. ನೀವು ನಿಮ್ಮ ಹೆಸರು ವಸಂತ್ ಕುಮಾರ್ ಗಿರೀಶ್ ರಮೇಶ್. ಇವರೇ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ, ನೋಡ್ತಾ ಇದ್ದೀನಿ ನಾನು ಅವತ್ತಿನ. ಆಯ್ತಲ್ಲ, ಇದು ಎಲ್ಲ ಫಾಲೋ ಮಾಡಿ. ಯಾವುದೇ ಇಂಡಸ್ಟ್ರಿಯಿಂದ ಆಗಲಿ, ವಾಟ್ ಎವರ್ ಇಟ್ ಮೇ ಬಿ ಇಂಡಸ್ಟ್ರಿ ಸಿಟಿಂಗ್ ಬ್ಯಾಕ್ ಸೈಡ್ ಅಲ್ಲಿ ಆ ಕಡೆ ಮುಂದೆ ಕೂತಿರು ಯಾರು ಇರ್ಬೋದು, ನಿಮ್ಗೆ ಎಷ್ಟು ಜನ ಕೆಲಸ ಕೊಡ್ಬೋದು, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಈ ಪೊಲ್ಯೂಷನ್ ಆಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ. ಆಯ್ತಲ್ಲ, ಅವ್ರ ಜನ ಎಷ್ಟು ಜನ ಸಾಯ್ತಿದ್ದಾರೆ, ಅವ್ರ ಪಾಪ ಎಲ್ಲ ಫೋಟೋಗಳೆಲ್ಲ ತಂದು ತೋರಿಸಿದ್ದಾರೆ ನನಗೆ, ಹೇಗೆ ಸತ್ತಿದ್ದಾರೆ ಅಂತ ನನಗೆ ಗೊತ್ತಿದೆ. ನಾನು ನಮ್ಮ PDO ಜೊತೆಗೆಲ್ಲ ವಿಸಿಟ್ ಮಾಡಿದ್ದೀನಿ. ನಿಮ್ದು CSR ಎಷ್ಟಾದ್ರೂ ಖರ್ಚು ಮಾಡಿರ್ಬೋದು, ಅದೆಲ್ಲ ಇಂಪಾರ್ಟೆಂಟ್ ನಮ್ಗೆ. ಈಗ ನೀವು ಅಲ್ಲಿ ಆಸ್ ಪರ್ ನಾರ್ಮ್ಸ್ ಆಫ್ ದಿ 5 PCB ಅದನ್ನು ನೀವು ಫಾಲೋ ಮಾಡಬೇಕು. ಅದರದ್ದು ರಿಪೋರ್ಟ್ ಪ್ರತಿ ಏನು ಚೇರ್ಮನ್ಗೆ ಕರ್ಕೊಬರ್ತೀನಿ, ಬನ್ನಿ ಒಂದು ಇನ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ. ಏನ್ ಹೇಳಿ ನಿಮ್ ಕಡೆ PCB ಅವರಿಂದ ಏನ್ ಮಾಡಿಸ್ತೀರಾ? ಅದು ಈ ಡೈರೆಕ್ಷನ್ ಫಾಲೋ ಮಾಡಿ ಇಮಿಡಿಯೇಟ್ ಆಗಿ ಮಾಡಿಸಿ. ಎಲ್ಲ ಆದ್ಮೇಲೆ ನಾನು ಸರಿ ಬಂದು ಇನ್ಸ್ಪೆಕ್ಟ್ ಮಾಡ್ತೀನಿ. ನೋಡಮ್ಮ, ನೀವು ವಾಚ್ ಮಾಡಿ. ಈ ತರ ಗುಪ್ತಗಾಮಿನಿಗಳೆಲ್ಲ ಇನ್ನೊಂದು ಬರೋದಕ್ಕೆ ಇದು ಅವಕಾಶ ಇದ್ರಪ್ಪ. ಓಕೆ, ನನ್ರಿ ಮಾಡಿಸಿ. KDB ಅವ್ರು ಬಂದಿಲ್ಲ ಇವತ್ತು, ಯಾರು ಅವ್ರಿಗೆ ಹೇಳಿದ್ರೆ KDB ಅವ್ರು ಬಂದಿಲ್ಲ. ಸರ್, ಸೆಂಟ್ರಲ್ ಒಂದು ಸಣ್ಣ ರಿಕ್ವೆಸ್ಟ್ ಸರ್, ನಮಗೆ ಪೊಲ್ಯೂಷನ್ ಬೋರ್ಡ್ ದೊಡ್ಡಬಳ್ಳಾಪುರಕ್ಕೆ ಎಷ್ಟು ವರ್ಷೊಳಗೆ ಗೊತ್ತಿದೆ ಒಂದು ಹೇಳ್ಬಿಡಿ ಸರ್. ನಾವು ದಿನದಲ್ಲಿ ಕೇಳಲ್ಲ ಸರ್. ಖಾಲಿ ಎಲ್ಲಪ್ಪ ಇದು ಕಮ್ದೆ ಸರ್. ಇಲ್ಲ ಸರ್, ಅವ್ರ DC ಎಕ್ಸಿಟ್ ಇಲ್ಲ, ಅವ್ರ ಆಲ್ರೆಡಿ ಒಂದು ರೂಮ್ ಶಿಫ್ಟ್ ಆಯ್ತು. ನೀವು ಕಮ್ ಇಲ್ಲ ಸರ್, ಆಗಿಲ್ಲ ಸರ್. ಇಲ್ಲ, ನೀವು ನಾಳೆ ಒಂದು ದಿವಸ ಮಾಡ್ತೀನಿ ಸರ್. ನಾಳೆ ಬರಬೇಕು ನೀವು. ನಾಳೆನೇ ಬರಬೇಕು. ಸರ್, ಇಲ್ಲಾಂದ್ರೆ ನಮ್ಮ ಹಳ್ಳಿ ಕಡೆ ನಾವೇ ಒಂದು ಮನೆ ಮಾಡ್ಕೊಡ್ತೀವಿ ಸರ್. ಮನೆ ಮಾಡ್ಕೊಡ್ತೀವಿ. ಸ್ಕೂಲ್ ಖಾಲಿ ಬೇಡ ಸರ್, ನೀವು ಸರ್ಕಾರ ಏನು ಕೊಡೋದು ಬೇಡ. ನಾವೇ ರೈತರುಗಳು ದುಡ್ಡು ಹಾಕ್ಬಿಟ್ಟು ನಾವೇ ಕೊಡ್ತೀವಿ, ಬನ್ನಿ ಬರಕ್ ಹೇಳಿ ಸರ್. ನಾವೇ ದುಡ್ಡು ಹಾಕ್ಬಿಟ್ಟು ನಾವೇ ಮನೆ ಭಿಕ್ಷೆ ಹಾಕ್ಬಿಟ್ಟು ಅದನ್ನ ಅವ್ರಿಗೆ ರೂಮ್ ಕೊಡ್ತೀವಿ, ಬರಕ್ ಹೇಳಿ ಸರ್. ಅವ್ರಿಗೆ ನಾಳೆನೇ ಶಿಫ್ಟ್ ಆಗಕ್ಕೆ ಹೇಳಿ ಸರ್. ಇದೇ ಮಾತು ಮಾರ್ಚ್ 20 ಸರ್, ಇದೇ ಮಾತು ಮಾರ್ಚ್ 25 ಕಡಾಖಂಡಿತ ಬರ್ತೀವಿ ಅಂತ ಹೇಳಿ ಸರ್ ಭಾಸ್ಕರ್ ಸರ್. ನೀನು ಆಫೀಸ್ ಶಿಫ್ಟ್ ಮಾಡಲಿಲ್ಲ ಈಗ ನನ್ನ ಹತ್ರ ಇದ್ದಾರೆ, ಕೀ ಕೊಡಿ ಅವ್ರಿಗೆ. ಈಗ ಬನ್ನಿ, ಕರೀರಿ ನೀವು ಇನ್ಸ್ಪೆಕ್ಟರ್ನ. ಈಗ ಬನ್ನಿ, ನಮ್ಮ ಚೇಂಬರ್ಗೆ ಹೋಗಿ ನಾನು ಇದ್ದೀವಿ. ಈಗ ನೀವು ಕೀ ಕೊಡ್ತೀನಿ, ಕೀ ತಗೊಳ್ಳಿ. ಈಗ ಕರ್ಕೊಂಡ್ಬನ್ನಿ. ಈಗ ನೀವು ಶಿಫ್ಟ್ ಆಗ್ಬೇಕು. ಇದನ್ನ ನಮ್ಮ ಆಫೀಸಲ್ಲಿ ಕೊಡೋಣ. ಯು ಟೇಕ್ ದಿಸ್ ಕೋರ್ಟ್ ಅಲ್ಲ ಇಲ್ಲಿರಂತ ಕೋರ್ಟ್ ಅಲ್ಲೇ ನನ್ನ ರೂಮ್ ನಿಮ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ. ನೀವು ಶಿಫ್ಟ್ ಆಗ್ಲೇಬೇಕಿದೆ ಸರ್. ಎಲ್ಲ ಆಗಿದೆ ಸರ್, ಶಿಫ್ಟ್ ಮಾಡೋದಲ್ಲೇ ಬಾಕಿ. ಈಗ ನಿಮ್ಗೆ ಎಲ್ಲ ಸೀನಿಯರ್ ಹೋಗಿ ನೀನೇ ಕರ್ಕೊಂಡು ಹೋಗ್ಬೋದು. ಆಯ್ತು, ಹೋಗ್ಬೋದು.
ಅಲ್ಲಿ ಕಾಣಿಸ್ತಾ ಇದೆ ಇವರು ಕೋಟ್ಯಾಂತರ ರೂಪಾಯಿ ಹಾಕಿ ನೂರಾರು ಜನಕ್ಕೆ ಇವರು ಕೆಲಸ ಕೊಟ್ಟಿದೀವಿ ಅಂತ ಹೇಳಿದ್ರು. ಆ ಕೋಟಿಗಳು ಹಾಕಿ ಕೊಟ್ಟಿರುವಂತ ಇದು ಟ್ರೀಟೆಡ್ ವಾಟರ್ ನಾನ್ ಕನ್ಫಾರ್ಮಿಂಗ್ ಅಂತ ಬಂದಿದೆ. 2 ಸಲ ಇವರು ಸ್ಯಾಂಪಲ್ ತಗೊಂಡೋಗಿದ್ದಾರೆ. 2 ಸಲ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕದೆ ಕೋಟ್ಯಾಂತರ ರೂಪಾಯಿ ಹಾಕಿ ಟ್ರೀಟೆಡ್ ವಾಟರ್, ಶುದ್ಧೀಕರಿಸಿರೋ ನೀರು. ನಾನು ME ಇದೆ ಮತ್ತೆ ಇನ್ನೊಂದು ಯಾವ್ದಾವ್ದೋ ಟೆಕ್ನಾಲಜಿ ಹೇಳಿದ್ರು. ಆ ಟ್ರೀಟೆಡ್ ವಾಟರ್ ಬಹಳ ಸ್ಪಷ್ಟವಾಗಿ ಪೇಜ್ ನಂಬರ್ 2 ಆಫ್ ಪ್ಯಾರಾ 5 ಹೇಳಿ. ಸೀವೇಜ್ ಕನ್ಫರ್ಮ್ ಆಗಿಲ್ಲ ಫಾರ್ ದಟ್ ಓನ್ಲಿ ದೇ ಹ್ಯಾವ್ ಗಿವನ್ ದ ಡೈರೆಕ್ಷನ್ಸ್ ಟು ಅಪ್ಗ್ರೇಡ್ ದ ದೇ ಆರ್ ಅಪ್ಗ್ರೇಡಿಂಗ್. ಸರ್ 6 ತಿಂಗಳಾಗೋಯ್ತು. 6 ತಿಂಗಳು ಕಳೆದೋಯ್ತು ಸರ್ ಮೀಟಿಂಗ್ ಆಗಿ. ಸರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಬಂದಾಗಿಂದ ಹ್ಯಾವ್ ಟೇಕನ್ ಆಲ್ ದ ಇಂಡಸ್ಟ್ರೀಸ್ ಟು ಚೇರ್ಮನ್ ಲೆವೆಲ್ ಇದೆಲ್ಲ ಆಗಿರಲಿಲ್ಲ ಸರ್ ಇಲ್ಲ ಸರ್, ನಾವು ರಾತ್ರಿ 12 ಗಂಟೆಗೆ ಹೋದ್ರೆ ಅವ್ರು ಬರೋದೇ ಇಲ್ಲ ಸರ್. ಒಂದು ಆದೇಶ ಮಾಡಿದ್ಮೇಲೆ ಅದು ಫಾಲೋ ಮಾಡ್ಬೇಕಲ್ವಾ? ಸರ್ ಮಾರ್ಷಲ್ ಇರೋದೇನು ಸರ್? ರಾತ್ರಿ 12 ಗಂಟೆ 1 ಗಂಟೆ ಅಲ್ಲಿ ಹೋಗ್ಬೇಕು ತಾನೆ. ಮತ್ತೆ ನಾವು ಹೋಗ್ತೀವಿ ಸರ್, ನಾವು ಸೆಕ್ಯೂರಿಟಿ ಡ್ಯೂಟಿ ನಾವು ಮಾಡ್ತಾ ಇದೀವಿ. ನೀವ್ ಯಾಕೆ ಬರಲ್ಲ? ನಾವು ಫೋನ್ ಮಾಡಿದ್ರೆ ನೀವು ಬರಲ್ಲ ಸರ್. ಸರ್ ಮಾರ್ಷಲ್ ತೆಗೆದಾಗ ನೀವೇ ಬಂದು ಡ್ಯೂಟಿ ಮಾಡಿ ಸರ್. ಸಂಬಳ ಇಸ್ಕೊಳ್ಳೋಣ ಸರ್. ನಮ್ಗೆ ಎಷ್ಟು ಅಯ್ಯ ಗೊತ್ತೇನು ಸರ್? ನಮ್ಗೆ ಹೊಟ್ಟೆ ಉರಿತದೆ ಸರ್. ಮಕ್ಕಳುಗಳು ರೈತರು ಪಲ್ಚರ್ ಬಿಟ್ಕೊಂಡು ರಮೇಶ ಆಸ್ಪತ್ರೆ ಸರ್ ನಿನ್ನೆ ತಾನೇ 10,000 ರೂಪಾಯಿ ಸಾಲ ಮಾಡ್ಕೊಂಡು ತಾಂಡ ಕೊಟ್ಟಿದ್ದೀನಿ. ಯಾರು ಸರ್ ಕೊಡ್ತಾರೆ ನಮ್ಗ? ರಮೇಶ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಆಗಿದೆ. ನೀವು ಇವಾಗ ಜ್ಞಾನೋದಯ ಆಗಿದೆ ನಿಮ್ಗೆ, ಅದು ಸಮಸ್ಯೆ ಇವಾಗ. ಈಗ ಜ್ಞಾನೋದಯ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.